ದೇಶದಲ್ಲಿ ಮತ್ತೆ ವೋಟರ್ ಐಡಿ ಮತ್ತು ಆಧಾರ್ ಲಿಂಕ್ ಮಾಡುವಂತಹ ಕಾಲ ಸನ್ನಿಹಿತವಾಯಿತಾ? 2015ರಲ್ಲಿ ಸ್ಥಗಿತವಾಗಿತ್ತು ಆಧಾರ್ ಮತ್ತು ವೋಟರ್ ಐಡಿನ ಲಿಂಕ್ ಮಾಡತಕ್ಕಂಥ ವಿಚಾರ. ಇದೀಗ ಇದು ಮತ್ತೆ ಶುರುವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಸಂಬಂಧವಾಗಿ ಇವತ್ತು ದೆಹಲಿಯಲ್ಲಿ ಸಭೆಯನ್ನು ಕೂಡ ಅಧಿಕಾರಿಗಳು ಮಾಡಿದ್ದಾರೆ. ಚುನಾವಣಾ ಆಯೋಗ ಮತ್ತು ಆಧಾರ್ ಅಧಿಕಾರಿಗಳು ಇವರಿಬ್ಬರು ಸೇರಿಕೊಂಡು ಈ ಸಭೆಯನ್ನು ಮಾಡಿದ್ದಾರೆ. ವೋಟರ್ ಆಧಾರ್ ಲಿಂಕ್ ಬಗ್ಗೆ ಒಮ್ಮತಕ್ಕೆ ಬಂದಿದ್ದಾರೆ ಅಧಿಕಾರಿಗಳು. ತಜ್ಞರ ಸಲಹೆ ಅಭಿಪ್ರಾಯವನ್ನು ಪಡೆದುಕೊಂಡು ಶೀಘ್ರದಲ್ಲಿಯೇ ದೇಶಾದ್ಯಂತ ಇದನ್ನು ಜಾರಿ ಮಾಡ್ತೀವಿ. ಯಾವುದೇ ಗಡುವು ಇಲ್ಲದೆ ವೋಟರ್ ಮತ್ತು ಆಧಾರ್ ಲಿಂಕ್ಗೆ ಕ್ರಮ ತೆಗೆದುಕೊಳ್ತೀವಿ. ನಾವು ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ದಕ್ಷತೆ ಹೆಚ್ಚಿಸುವ ಉದ್ದೇಶ ನಮಗಿದೆ. ಲಿಂಕ್ ಮಾಡದೇ ಇದ್ದರೂ ವೋಟರ್ ಲಿಸ್ಟಿಂದ ಹೆಸರನ್ನು ತೆಗೆಯೋದಿಲ್ಲ. ಅಕಸ್ಮಾತ್ ಯಾರು ಲಿಂಕ್ ಮಾಡೋಕ್ಕಾಗಿಲ್ಲಪ್ಪ ಹಾಗಂತ ವೋಟರ್ ಲಿಸ್ಟಿಂದ ಹೆಸರು ತೆಗೆದುಬಿಡ್ತೀರಾ? ಅವರ ವೋಟಿಂಗ್ ಹಕ್ಕನ್ನು ಕಸಿದುಕೊಳ್ತೀರಾ ನೀವು? ನಾವು ಆ ಥರ ಮಾಡಲ್ಲ. ನಾವು ಕಾನೂನು ಪ್ರಕಾರ ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಕ್ರಮ ತೆಗೆದುಕೊಳ್ತೀವಿ ನಾವು ಅಂತ ನಿರ್ಧಾರ ಮಾಡಲಾಗಿದೆ. ಇಲ್ಲಿ 2015ರಲ್ಲಿ ಸುಪ್ರೀಂ ಕೋರ್ಟ್ ತಡೆ ಕೊಟ್ಬಿಡ್ತಿದ್ದಕ್ಕೆ, ನೀವು ಇದೇನು ಮಾಡಬೇಡಿ, ನೀವು ಆಧಾರ್ ಕಾರ್ಡ್ನ ವೋಟರ್ ಐಡಿನ ಲಿಂಕ್ ಮಾಡಬೇಡಿ, ಅದೇ ಬೇರೆ ಉದ್ದೇಶಕ್ಕಿದೆ. ಆಧಾರ್ ಕಾರ್ಡ್ ಇರೋದು ಸರ್ಕಾರದ ಯೋಜನೆಗಳ ಸವಲತ್ತುಗಳನ್ನು ಪಡೆದುಕೊಳ್ಳುವ ಸಲುವಾಗಿ. ಅದು ಬಿಟ್ಬಿಟ್ಟು ನೀವು ವೋಟರ್ ಐಡಿಗೆ ಲಿಂಕ್ ಮಾಡ್ತೀನಿ, ಇನ್ನೊಂದಕ್ಕೆ ಲಿಂಕ್ ಮಾಡ್ತೀನಿ, ಇದೆಲ್ಲ ಮಾಡಕೂಡದು ಅಂತ ಹೇಳಿಬಿಟ್ಟಿತ್ತು ಸುಪ್ರೀಂ ಕೋರ್ಟ್. 2015ರಲ್ಲಿ ವೋಟರ್ ಆಧಾರ್ ಲಿಂಕ್ ಆಗಿದ್ದು 30 ಕೋಟಿಯಷ್ಟು ಜನರದ್ದು. ಮಾರ್ಚಿಂದ ಆಗಸ್ಟ್ವರೆಗೂ ಆಗಿತ್ತು. ಮತದಾರ ಪಟ್ಟಿ ಶುದ್ಧೀಕರಣ ನಡೆದಿತ್ತು. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಆ ಪ್ರಕ್ರಿಯೆ ಅರ್ಧಕ್ಕೆ ನಿಂತು ಹೋಯಿತು. ಯಾಕಂದರೆ ಆಂಧ್ರ ಮತ್ತು ತೆಲಂಗಾಣದ ಘಟನೆಗಳಿತ್ತಲ್ಲ, ಕೋರ್ಟ್ ಮೆಟ್ಲು ಹತ್ಕೊಳ್ತು. ಕಾರಣ ಇದು ಯಾರು ಲಿಂಕ್ ಮಾಡಲಿಲ್ಲ ಅಂಥೇಳಿ 55 ಲಕ್ಷ ಮತದಾರರ ಹೆಸರನ್ನು ಮತದಾರರ ಪಟ್ಟಿಯಿಂದ ಕಿತ್ತಾಕ್ಬಿಟ್ರು. ಅವಾಗ ಇವರು ಆಧಾರ್ ಕಾರ್ಡ್ ಲಿಂಕೇ ಮಾಡಿಲ್ಲ ಇದಕ್ಕೆ ಅಂಥೇಳಿ ಆಧಾರ್ ಕಾರ್ಡ್ ನೆಪ ಇಟ್ಕೊಂಡು ಅವರ ಮತದಾನದ ಹಕ್ಕನ್ನು ಕಸಿಯುವಂತಹ ವಿಚಾರ ಯಾರ್ಯಾರಿಗೂ ಇರಬಾರ್ದು ಅಂತ ಡಿಸಿಷನನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಇದರಿಂದ ಆಧಾರ್ ಲಿಂಕ್ಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಬಂದಿತ್ತು. ಆಧಾರ್ ಇರೋದೇ ಸರ್ಕಾರಿ ಯೋಜನೆಗಳ ಲಾಭ ಪಡೆದುಕೊಳ್ಳುವುದಕ್ಕೆ, ಬೇರೆ ಉದ್ದೇಶಕ್ಕೆ ಬಳಸಬೇಡಿ ಅಂತ ಕೂಡ ಕೋರ್ಟ್ ಹೇಳಿತ್ತು. ಇದೀಗ ಮತ್ತೊಮ್ಮೆ ಆಧಾರ್ ಮತ್ತು ವೋಟರ್ ಐಡಿ ಲಿಂಕ್ ಬಗ್ಗೆ ಇವತ್ತು ಸಭೆ ನಡೆದಿದೆ.